ನಮಸ್ಕಾರ ವೀಕ್ಷಕರೇ, ಕಲರ್ಫುಲ್ ಶ್ರುತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಅಯೋಧ್ಯೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ. ಈ ಹೊತ್ತಿನಲ್ಲಿ ನಾವಿವತ್ತು ನಿಮಗೆ ಅಯೋಧ್ಯೆ ಅಂದರೆ ರಾಮ ಮಂದಿರ ಕುರಿತ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳ್ತೀವಿ. ದೂರದ ಅಯೋಧ್ಯೆಗೂ ಹಾಗೂ ನೇಪಾಳಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಅಯೋಧ್ಯೆಗೆ ರಾಮ ಮಂದಿರ ನಿರ್ಮಾಣದ ಹೊತ್ತಿನಲ್ಲಿ ನೇಪಾಳದಿಂದ ವಿಶಿಷ್ಟವಾದಂತಹ ಉಡುಗೊರೆಗಳು ಬರ್ತಾ ಇದೆ. ಅರೆ, ಅಯೋಧ್ಯೆಗೆ ನೇಪಾಳದಿಂದ ಉಡುಗೊರೆ ಬರ್ತಿದ್ಯಾ, ಅದ್ಯಾಕೆ ಅಂತ ನೀವು ಖಂಡಿತವಾಗ್ಲೂ ಅಂದುಕೊಂಡಿರ್ತೀರಾ. ಹಾಗಿದ್ರೆ ಆ ಇಂಟ್ರೆಸ್ಟಿಂಗ್ ವಿಚಾರವನ್ನ ನಾವಿವತ್ತು ರಿವೀಲ್ ಮಾಡ್ತೀವಿ ನೋಡಿ. ನೇಪಾಳ ಸೀತಾಮಾತೆಯ ಜನ್ಮಸ್ಥಳ. ನೇಪಾಳದ ಜನಕಪುರದಲ್ಲಿ ಸೀತಾಮಾತೆ ಜನ್ಮ ಹೊತ್ತಿದ್ದಳು. ಹೀಗಾಗಿ ಹೆಂಡತಿಯ ತವರಾದ ನೇಪಾಳದಿಂದ ಅಯೋಧ್ಯೆಗೆ ಈ ವಿಶಿಷ್ಟ ಉಡುಗೊರೆಗಳು ಹೋಗ್ತಾ ಇದೆ. ಸೀತಾಮಾತೆಯ ತವರು ನೇಪಾಳದಿಂದ ಅಯೋಧ್ಯೆಗೆ ಬರೋಬ್ಬರಿ 1,000 ಉಡುಗೊರೆಯ ಬಟ್ಟೆಗಳು ಬರ್ತಿದೆ. ಹೌದು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ. 700 ಎಕರೆಯ ವಿಸ್ತಾರವಾದ ಪ್ರದೇಶದಲ್ಲಿರುವ ರಾಮ ಮಂದಿರ ಉದ್ಘಾಟನೆ ಕಣ್ತುಂಬಿಕೊಳ್ಳುವ ಕ್ಷಣಕ್ಕಾಗಿ ಕೋಟಿ ಭಕ್ತರು ಕಾತುರದಿಂದ ಕಾಯ್ತಾ ಇದ್ದಾರೆ. ಇದರ ಮಧ್ಯೆ ಕುತೂಹಲಕಾರಿ ವಿಚಾರವೊಂದು ಎಲ್ಲರ ಗಮನ ಸೆಳೆದಿದೆ. ರಾಮ ಮಂದಿರದಲ್ಲಿ ಸೀತೆಗೆ ಸ್ಥಾನವಿಲ್ವಾ, ಸೀತಾಮಾತೆಯ ವಿಗ್ರಹ ಯಾಕಿಲ್ಲ ಎಂಬಿತ್ಯಾದಿ ಚರ್ಚೆಗಳ ಮಧ್ಯೆ ನೇಪಾಳದಿಂದ ಅಂದರೆ ಸೀತಾಮಾತೆಯ ತವರಿನಿಂದ ಅಯೋಧ್ಯೆಗೆ ವಿಶಿಷ್ಟ ಉಡುಗೊರೆಗಳು ಬಂದಿದೆ. ಹೆಂಡತಿ ಮನೆಯಿಂದ ಗಂಡನ ಮನೆ ಸೇರಬೇಕಿರುವ ಎಲ್ಲಾ ವಸ್ತುಗಳನ್ನು ಶಾಸ್ತ್ರೋಕ್ತವಾಗಿ ಕಳಿಸಿಕೊಡ್ಲಾಗ್ತಿದೆ. ಮದುವೆಯ ಉಡುಗೊರೆ ಇದಾಗಿದ್ದು, ಇದರಲ್ಲಿ ಚಿನ್ನದ ಆಭರಣಗಳು, ಬೆಳ್ಳಿಯ ಸಾಮಗ್ರಿಗಳು ಸೇರಿ ಡ್ರೈ ಫ್ರೂಟ್ಸ್, ಪಾತ್ರೆ ಪಗಡೆ, ಬಟ್ಟೆ, ಅಕ್ಕಿ ಬೇಳೆ ಹೀಗೆ ಎಲ್ಲಾ ಸಾಮಗ್ರಿಗಳನ್ನು ಹೆಂಡತಿಯ ತವರಿನಿಂದ ಕಳಿಸಿಕೊಡ್ಲಾಗ್ತಾ